ಸ್ನೇಹಿತರೆ ನಮಸ್ಕಾರ. ಇವತ್ತು ಮತ್ತೊಂದು ಹೊಸ ವಿಚಾರದ ಜೊತೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ಆಧ್ಯಾತ್ಮಿಕ ಜ್ಞಾನ ನಮ್ಮೊಳಗಿನ ಶಕ್ತಿ ಏನು ಅಂತ ತಿಳಿಸ್ಕೊಡುತ್ತೆ. ಸಾವಿನ ಭಯವನ್ನ ನಮ್ಮಿಂದ ದೂರ ಮಾಡುತ್ತೆ. ಸಾವಿನ ಭಯ ಮಾತ್ರ ಅಲ್ಲ, ಅನೇಕ ವಿಚಾರಗಳ ಬಗ್ಗೆ ನಮ್ಮ ಮನಸ್ಸಲ್ಲಿರೋ ಆತಂಕವನ್ನ ಈ ಆಧ್ಯಾತ್ಮಿಕ ಜ್ಞಾನ ದೂರ ಮಾಡುತ್ತೆ. ಹಾಗಾದ್ರೆ ಆಧ್ಯಾತ್ಮಿಕ ಜ್ಞಾನವನ್ನ ನಾವು ಹೇಗೆ ಪಡಿಬೇಕು? ಆಧ್ಯಾತ್ಮಿಕವಾಗಿ ಜಾಗೃತರಾಗಿರುವಂತಹ ವ್ಯಕ್ತಿಗಳ ಲಕ್ಷಣ ಏನಾಗಿರುತ್ತೆ? ನಮ್ಮೊಳಗಿನ ಆಧ್ಯಾತ್ಮಿಕ ಶಕ್ತಿಯನ್ನ ಜಾಗೃತಗೊಳಿಸೋದು ಹೇಗೆ? ಈ ಎಲ್ಲ ವಿಚಾರಗಳ ಬಗ್ಗೆ ನಾನು ನಿಮಗೆ ಎಳೆಯಾಗಿ ಹೇಳ್ತಾ ಹೋಗ್ತೀನಿ. ಸ್ಕಿಪ್ ಮಾಡ್ದೇನೆ ಕೊನೆಯವರೆಗೂ ವಿಡಿಯೋವನ್ನ ನೋಡಿ. ಗೆಳೆಯರೆ, ಆಧ್ಯಾತ್ಮ ಅನ್ನೋದು ಸಂಸ್ಕೃತದ ಪದ. ಇದನ್ನ ಅಧಿ ಪ್ಲಸ್ ಆತ್ಮ ಎಂದು ಬಿಡಿಸಿ ಬರಿಬಹುದು. ಅಂದ್ರೆ ಆತ್ಮದ ಕುರಿತಾದ ವಿಷಯ ಅಥವಾ ಪರಮಾತ್ಮನ ಕುರಿತಾದ ವಿಷಯ ಅನ್ನೋದು ಈ ಅಧ್ಯಾತ್ಮದ ಅರ್ಥ ಆಗಿರುತ್ತೆ. ಸಂಸ್ಕೃತದಲ್ಲಿ ಆತ್ಮ ಅಂದರೆ ಸ್ವ ಎಂಬ ಅರ್ಥವೂ ಇದೆ. ಹಾಗಾಗಿ ಆಧ್ಯಾತ್ಮ ಅಂದರೆ ತನ್ನನ್ನು ತಾನು ಅರಿಯೋದು ಅಂತ ಕೂಡ ಅರ್ಥ ಆಗುತ್ತೆ. ಜೊತೆಗೆ ಅಧ್ಯಾತ್ಮ ಅಂದ್ರೆ ಬದುಕಿನ ಸಾರ, ಬದುಕಿನ ತಿರುಳನ್ನ ಆಸ್ವಾದಿಸೋದು ಒಂದು ಸುಂದರ ಪ್ರಕ್ರಿಯೆ. ಅದನ್ನ ಬರೀ ಆಸ್ವಾದಿಸೋದಷ್ಟೇ ಅಲ್ಲ, ಅದನ್ನ ಪೂರ್ಣವಾಗಿ ಅನುಭವಿಸೋದು ಕೂಡ ಆಧ್ಯಾತ್ಮ ಆಗಿರುತ್ತೆ. ಗೆಳೆಯರೆ, ಆಧ್ಯಾತ್ಮಿಕ ಅರ್ಥದೊಂದಿಗೆ ಸಂಪರ್ಕದಲ್ಲಿ ಇರದೇ ಇರುವಂತಹ ವ್ಯಕ್ತಿ ತನ್ನ ಜೀವನದ ನಿಜವಾದ ಸಾರವನ್ನ ಗೊತ್ತು ಮಾಡಿಕೊಂಡೇ ಇರೋದಿಲ್ಲ. ಅಂದರೆ ನಮ್ಮಲ್ಲಿರೋ ಶಕ್ತಿ, ನಮ್ಮ ಅಸ್ತಿತ್ವ, ನಿಜವಾದ ಅರ್ಥವನ್ನ ಅರ್ಥ ಮಾಡಿಕೊಳ್ಳೋಕೆ ಆಧ್ಯಾತ್ಮಿಕದ ಸಂಪರ್ಕದಲ್ಲಿರೋದು ತುಂಬಾನೇ ಮುಖ್ಯ ಆಗುತ್ತೆ. ಆಧ್ಯಾತ್ಮಿಕವಾಗಿ ಜ್ಞಾನೋದಯವಾಗೋದು ಅಂದ್ರೆ ನಿಮ್ಮ ಕಣ್ಣುಗಳು ನೋಡೋಕೆ ಸಾಧ್ಯವಾಗದಂತ ಒಂದು ಶಕ್ತಿಯನ್ನ ನೋಡಲು ಸಹಾಯ ಮಾಡುವಂಥ ಸ್ಥಿತಿಯಾಗಿದೆ. ಈ ಆಧ್ಯಾತ್ಮಿಕತೆ ದೇವರ ಶಕ್ತಿಯನ್ನ ನಂಬಲು, ಅವನ ಅಸ್ತಿತ್ವ, ಆಧಾರವನ್ನ ಅರ್ಥ ಮಾಡಿಕೊಳ್ಳೋಕೆ ಸಾಕಷ್ಟು ಸಹಾಯವನ್ನ ಕೂಡ ಮಾಡುತ್ತೆ. ಇದರಿಂದಾಗಿ ಜೀವನದ ಸತ್ಯಾಸತ್ಯತೆಗಳ ಬಗ್ಗೆ ತಿಳಿದುಕೊಳ್ಳಬಹುದು. ಬಹಳಷ್ಟು ಜನರು ಸರ್ವೋಚ್ಚ ಸಂತೋಷವನ್ನ ಪಡೆಯಲು ಅಧಿಕಾರ, ಕೀರ್ತಿ, ಹಣ ಇದೆಲ್ಲ ಜೀವನಕ್ಕೆ ತುಂಬ ಮುಖ್ಯ ಅಂತ ಭಾವಿಸ್ಬಿಟ್ಟಿರ್ತಾರೆ. ಆದರೆ ಅದು ನಿಜವಲ್ಲ ಗೆಳೆಯರೆ. ಬಾಹ್ಯ ಮೂಲಗಳಿಂದ ಬರುವಂತಹ ಸಂತೋಷವನ್ನ ಪಡೆಯೋದು ನಿಜವಾದ ಸಂತೋಷ ಅಲ್ಲ. ಆದರೆ ಅಂತರಾಳದಿಂದ ನನಗೆ ಕೊಡುತ್ತಲ್ಲ ಖುಷಿ, ನಾವು ಪಡ್ತೀವಲ್ಲ ಆ ಸಂತೋಷನೇ ನಿಜವಾದ ಸಂತೋಷ ಆಗಿರುತ್ತೆ. ಇನ್ನು ಈ ಆಧ್ಯಾತ್ಮಿಕ ಜ್ಞಾನವನ್ನ ಪಡೆಯೋ ವಿಧಾನದ ಬಗ್ಗೆ ಹೇಳೋದಾದ್ರೆ, ಮೊದಲಿಗೆ ನಾವು ನಮ್ಮಲ್ಲಿರುವಂತಹ ಅಹಂಕಾರವನ್ನ ಬಿಟ್ಟು ಬಿಡಬೇಕು. ಜೊತೆಗೆ ನಮಗೆ ನಾವು ಪ್ರಾಮಾಣಿಕರಾಗಿ ಇರುವ ರೂಢಿಯನ್ನ ಮಾಡ್ಕೊಳ್ಬೇಕು. ನಮ್ಮಲ್ಲಿರೋ ಎಲ್ಲ ಭಯಗಳನ್ನ ತೆಗೆದು ಹಾಕಿಬಿಡಬೇಕು. ಎಲ್ಲಕ್ಕಿಂತ ಮುಖ್ಯವಾಗಿ ಮತ್ತೊಬ್ಬರನ್ನ ಕ್ಷಮಿಸೋಕೆ ಕಲಿಬೇಕು. ಜೊತೆಗೆ ಲೌಕಿಕ ವಸ್ತುಗಳಿಂದ ದೂರವಿದ್ದು ಪ್ರತಿದಿನ ಧ್ಯಾನವನ್ನ ಮಾಡಬೇಕು. ಹೀಗೆ ಪ್ರತಿದಿನ ಈ ಎಲ್ಲ ವಿಚಾರಗಳನ್ನ ನಾವು ಅಭ್ಯಾಸ ಮಾಡ್ತಾ ಹೋಗ್ಬೇಕು. ನಮ್ಮಲ್ಲಿರುವಂತಹ ಶಕ್ತಿ ಜಾಗೃತ ಆಗ್ತಾ ಹೋಗುತ್ತೆ. ಹೀಗೆ ಶಕ್ತಿ ಜಾಗೃತವಾದಂತೆ ವರ್ತಮಾನದಲ್ಲಿ ನಡೀತಾ ಇರೋ ಘಟನೆಗಳು ನಮಗೆ ಹೆಚ್ಚು ಪ್ರಾಮುಖ್ಯ ಅಂತ ಅನಿಸೋದಿಲ್ಲ. ಮುಂದೆ ನಡೆಯುವಂಥ ಅಥವಾ ಹಿಂದೆ ನಡೆದಂತಹ ಘಟನೆಗಳ ಬಗ್ಗೆ ನೀವು ಆಲೋಚನೆಯನ್ನ ಕಡಿಮೆ ಮಾಡಿಬಿಡ್ತೀರ. ಆಧ್ಯಾತ್ಮಿಕ ಜ್ಞಾನ ಹೆಚ್ಚಾದಂತೆ ಶಾಂತಿಯಿಂದ ನಿಮ್ಮ ಬಗ್ಗೆ ನೀವು ಅರಿತುಕೊಳ್ಳಬಹುದು. ಜೊತೆಗೆ ನಿಮ್ಮೊಳಗೆ ಯಾವುದೇ ಆಂತರಿಕ ಘರ್ಷಣೆಗಳು, ಭಯ, ಆತಂಕ, ಚಿಂತೆ ಯಾವುದೂ ಇಲ್ಲದೇ ಬದುಕಿ ಬಿಡ್ಬೋದು. ನಿಮ್ಮಲ್ಲಿ ಕೇವಲ ಶಾಂತಿ ಮಾತ್ರ ಉಳಿದು ಬಿಡುತ್ತೆ. ಯಾವುದೇ ವ್ಯಕ್ತಿಯು ಆಧ್ಯಾತ್ಮಿಕ ಜ್ಞಾನವನ್ನು ಪಡೆದುಕೊಂಡಾಗ ಅವರು ಎಂದಿಗೂ ಸಾಯುವುದರ ಬಗ್ಗೆ ಅಥವಾ ನನ್ನ ಜೀವನ ಮುಗ್ದು ಹೋಗ್ಬಿಡುತ್ತೆ ಅನ್ನೋದ್ರ ಬಗ್ಗೆ ಹೆದರಿಕೆಯನ್ನು ಪಡೋದೇ ಇಲ್ಲ. ಯಾಕಂದರೆ ಸಾವೊಂದೇ ಅವನ ಅಂತ್ಯವಲ್ಲ ನೋಡಿ, ಅವನ ಅರಿವಿಗೆ ಇದು ಬರ್ತಾ ಹೋಗುತ್ತೆ. ಜೊತೆಗೆ ನಿಮ್ಮ ಹತ್ತಿರ ಏನೂ ಇಲ್ಲದಿದ್ರೂ ಸಹಿತ ನೀವು ಸಮಾಧಾನದಿಂದ ಇರ್ತೀರ. ನಿಮ್ಮ ಬಳಿ ಐಷಾರಾಮಿ ಬದುಕು ಅಥವಾ ಬೇರೆ ಇನ್ಯಾವುದೇ ವಸ್ತುಗಳು ಇಲ್ಲ ಅಂದ್ರೂ ನೀವು ಸಂತೋಷದಿಂದ, ಶಾಂತತೆಯಿಂದ ಜೀವನ ಮಾಡ್ತಾ ಹೋಗ್ತೀರಾ. ಆ ಒಂದು ಶಾಂತಿ ನಿಮ್ಮಲ್ಲಿ ನೆಲೆಸ್ತಾ ಹೋಗುತ್ತೆ. ನಿಮ್ಮ ಹೆಸರು, ಜಾತಿ, ನೀವು ಸೇರಿರುವ ಪಂಥಕ್ಕಿಂತ ನಿಮ್ಮ ಅಸ್ತಿತ್ವ ತುಂಬ ದೊಡ್ಡದು ಅನ್ನೋದನ್ನು ನಿಮಗೆ ಅರ್ಥ ಮಾಡಿಕೊಡೋದೇ ಈ ಆಧ್ಯಾತ್ಮ. ಜಗತ್ತು ನೀಡಿದಂಥ ಗುರುತಿಗೆ ನಿಮ್ಮನ್ನು ಮಿತಿಗೊಳಿಸೋಕೆ ನೀವು ಬಯಸೋದಿಲ್ಲ.
ಬದಲಾಗಿ ನಿಮ್ಮದೇ ಆದಂತಹ ಗುರುತನ್ನು ಪಡೆದುಕೊಳ್ಳೋಕೆ ನೀವು ಯತ್ನಿಸ್ತೀರಿ. ಅದಕ್ಕೆ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆಯೋದು ತುಂಬ ಮುಖ್ಯ ಆಗಿರುತ್ತೆ. ಗೆಳೆಯರೇ, ನಿಮಗೂ ಕೂಡ ಈ ರೀತಿಯ ವಿಶೇಷ ಅನುಭವವಾಗಿದ್ದರೆ ಕಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡಿ. ಇದೇ ತರಹದ ಜೀವನಕ್ಕೆ ಮಾರ್ಗಸೂಚಿಯಾಗುವ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿ. ನಮಸ್ಕಾರ.